केसीएन में आपका स्वागत है। मैं किंग हमीद। जय भीम 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 ಒಕ್ಕೂಟದ ವತಿಯಿಂದ ಇವತ್ತು ಸ್ವಾಭಿಮಾನಿ ಘನತೆ ಮತ್ತು ಸಮಾನತೆ ಹಕ್ಕನ್ನು ಕೊಟ್ಟಂತ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರೋದು ನಿಜವಾಗ್ಲೂ ಮೋದಿ ಸರ್ಕಾರಕ್ಕೆ ಗೌರವ ತರೋದಲ್ಲ. ಅವ್ರಿಗೇನಾದ್ರೂ ಸಂವಿಧಾನದ ಮೇಲೆ ಪ್ರಜಾಪ್ರಭುತ್ವದಲ್ಲಿ ಗೌರವ ಇದ್ರೆ ಜನವರಿ 26ನೇ ತಾರೀಕು ಅವ್ರೇನಾದ್ರೂ ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಬೇಕಾದ್ರೆ ಅವರಿಗೆ ಮಾನ ಮರ್ಯಾದೆ ಇದ್ರೆ ಅಮಿತ್ ಶಾನ ವಜಾಗೊಳಿಸಬೇಕು, ಅಮಿತ್ ಶಾನ ಗಡೀಪಾರ್ ಮಾಡಬೇಕು, ಅವನ ಮೇಲೆ ದೇಶದ್ರೋಹದ ಅಡಿಯಲ್ಲಿ ಕಾನೂನನ್ನ ಶಿಕ್ಷೆ ವಿಧಿಸಬೇಕು. ಇಲ್ಲ ಅಂದ್ರೆ ಜನವರಿ 26ನೇ ತಾರೀಕು ಬೂಟಾಟಿಕೆಯಾಗಿ ಕೆಂಪು ಕೋಟೆ ಮೇಲೆ ಕೂತ್ಕೊಂಡು ಫ್ಲಾಗ್ ಹಾರಿಸ್ಬಿಟ್ಟು ಗೌರವವನ್ನೇ ತಕೊಂಡ್ರೆ ಅವರಂತ ಬೂಟಾಟಿಕೆ ಈ ದೇಶದಲ್ಲಿ ಯಾರು ಹುಟ್ಟಲ್ಲ. ಹಾಗಾಗಿ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ದಂಗೆ, ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ರಾಷ್ಟ್ರ ಲಾಂಛನಕ್ಕೆ ಅವಮಾನ ಮಾಡ್ದಂಗೆ, ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ಇಡೀ ದೇಶಕ್ಕೆ ಮಾಡಿದಂತ ಅವಮಾನ ಮೋದಿ ಸೇರಿಸ್ಕೊಂಡು. ಹಾಗಾಗಿ ಮೋದಿ ಅವರಿಗೆ ಈ ಒಂದು ಪ್ರತಿಭಟನೆ, ಈ ಒಂದು ಬಂದ್ ಮುಖಾಂತರ ಕರೆ ಕೊಡ್ತಾ ಇದೀವಿ. ನಿಮ್ಗೇನಾದ್ರೂ ನೈತಿಕತೆ ಇದ್ರೆ ನೀವೇನು ಪ್ರಜಾಪ್ರಭುತ್ವಕ್ಕೆ ಸಂಸತ್ ಭವನಕ್ಕೆ ಅಡ್ಬಿದ್ರಿ, ಸಂವಿಧಾನವೇ ನಮ್ ಧರ್ಮಗ್ರಂಥ ಅಂದ್ರಿ, ಈಗ ಸಂವಿಧಾನ ಕೊಟ್ಟರೆ ನಿಮ್ಮ ಅಪ್ಪ ಅಲ್ಲ ನಮ್ಮಪ್ಪ ಅಂಬೇಡ್ಕರ್ ಕೊಟ್ಟಿರೋದು. ಹಾಗಾಗಿ ನೀವು ನೈತಿಕವಾಗಿ ಅಮಿತ್ ಶಾನ ವಜಾಗೊಳಿಸಲಿಲ್ಲ ಅಂದ್ರೆ ನಾವು ಲಕ್ಷಾಂತರ ಜನ ಡೆಲ್ಲಿ ಚಲೋ ಮಾಡ್ತೀವಿ, ಎಲ್ಲಾ ಟ್ರೈನ್ಗಳನ್ನು ಬುಕ್ ಮಾಡ್ಕೊತಾ ಇದೀವಿ. ಡೆಲ್ಲಿ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಪಾರ್ಲಿಮೆಂಟ್ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಇವತ್ತು ಜನರಿಂದ ಜನರಿಗೋಸ್ಕರ ಜನರಿಗಾಗಿರ್ತಕ್ಕಂಥ ಸರ್ಕಾರವನ್ನ ಇಬ್ಬರಿಗೋಸ್ಕರವಾಗಿ ಮಾರ್ತಾ ಇದ್ರಿ, ಇಬ್ರು ದೇಶನ ಕೊಂಡ್ಕೊತಾ ಇದ್ರಿ. ಇಬ್ರು ಮಾರಕ್ಕೆ, ಇಬ್ರು ಕೊಂಡ್ಕೊಳಕ್ಕೆ. ಇದೇ ಈ ದೇಶದ ಪ್ರಜಾಪ್ರಭುತ್ವ ಆಗಿದ್ಯಾ? ಇಲ್ಲಿವರೆಗೂ ಅವನ್ನ ಗಡೀಪಾರ್ ಮಾಡಿಲ್ಲ. ಹಾಗಾಗಿ ಇವತ್ತು ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಬಂದ್ ಮುಖಾಂತರವಾಗಿ ದೇಶದ ಜನರ ಕರೆ ಕೊಡ್ತಾ ಇದ್ದೀವಿ. ಸರ್ಕಾರ ಏನಾದ್ರೂ ನೈತಿಕತೆ ಇದ್ರೆ ಜನವರಿ 26ನೇ ತಾರೀಕು ಒಳಗಾಗಿ ಅಮಿತ್ ಶಾನ ವಜಾಗೊಳಿಸ್ಬೇಕು. ಇಲ್ಲ ಅಂದ್ರೆ ಡೆಲ್ಲಿಗೆ ನಮ್ಮವರೆಲ್ಲ ಬರ್ತಾರೆ, ನೀಲಿ ಧ್ವಜ ಬರ್ತದೆ, ಭೀಮಾ ಆರ್ಮಿ ಬರ್ತದೆ, ಎಲ್ಲಾ ಸಂಘಟನೆ ಬರ್ತದೆ. 40 ಕೋಟಿ ದಲಿತರು, 30 ಕೋಟಿ ಮುಸ್ಲಿಮರು, 20 ಕೋಟಿ ಹಿಂದುಳಿದವರು, 100 ಕೋಟಿ ನಾವೇ ಇದ್ದೀವಿ. ಗುಜರಾತ್ನವರೆಲ್ಲ ಇರೋದಲ್ಲಿ 100 ಕೋಟಿ ಜನ ಇದ್ದೀವಿ. ಸಂಸತ್ ಭವನ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ನೀವ್ ಈ ಕೂಡ್ಲೆ ಅವನನ್ನ ವಜಾಗೊಳಿಸ್ಬೇಕು, ಇಲ್ಲ ಸಚಿವ ಸಂಪುಟ ಕ್ಷಮೆ ಕೇಳ್ಬೇಕು. ಇಲ್ಲ ಅಂದ್ರೆ ಇವತ್ತು ತಾತ್ಕಾಲಿಕವಾಗಿ ಬಂದ್ ಮಾಡಿದೀವಿ. ಮುಂದೆ ಏನ್ ಮಾಡ್ಬೇಕು ತಗೊಳ್ತೀವಿ. ಅಮಿತ್ ಶಾಗೆ ತಡಿಪಾರ್ ಮಾಡಿದೆ, ಅಮಿತ್ ಶಾಗೆ ತಡಿಪಾರ್ ಮಾಡಿರೋದು ನಮ್ಮ ಸಂವಿಧಾನ ಕಾನೂನು. ತಡಿಪಾರ್ ನನ್ ಮಗ, ಅವ್ರಿಗೆ ತಡಿಪಾರ್ ಮಾಡ್ಲೇಬೇಕು, ಅವ್ರು ರಿಸನ್ ಮಾಡ್ಲೇಬೇಕು. ನಮ್ಮ ಸಂವಿಧಾನ ದೇವ್ರ ಸಂಬಂಧ, ನಮ್ಮ ಸಂವಿಧಾನ ದೇವ್ರ ಸಂಬಂಧ. ಫಾದರ್ ಆಫ್ ದಿ ಇಂಡಿಯಾ, ಫಾದರ್ ಆಫ್ ದಿ ಇಂಡಿಯಾ ನಮ್ಮ ಸಂವಿಧಾನ ಇದೆ. ಅದಕ್ಕೆ ನಾವು ಫಾದರ್ ಆಫ್ ದಿ ಇಂಡಿಯಾ ನಮ್ಮ ಸಂವಿಧಾನ. ಫಾದರ್ ಆಫ್ ದಿ ಇಂಡಿಯಾ ಅಂತ ಯಾಕೆ ಹೇಳೋದಂದ್ರೆ, ಫಾದರ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಸಂವಿಧಾನ ಪ್ರಕಾರ ಕೈ ಮಡಗ್ಬಿಟ್ಟು ಪ್ರಮಾಣ ರಚನೆ ಮಾಡೋದು. ಅದಕ್ಕೆ ಅವ್ರಿಗೆ ಫಾದರ್ ಆಫ್ ಇಂಡಿಯಾ ಅಂತ ಹೇಳೋದು. ಅವ್ನ್ ನಾಲಾಯಕ್ ಫಾದರ್ ಆಫ್ ಇಂಡಿಯಾ ಇಲ್ಲ. ಅವ್ನ್ ಸಂವಿಧಾನ ಪ್ರಕಾರ ಪ್ರಮಾಣ ರಚನೆ ಮಾಡಿ ಸಂವಿಧಾನ ಆದ ತಕ್ಷಣ ಅವ್ರು ರಿಸನ್ ಮಾಡ್ಬೇಕಾಗಿತ್ತು. ಅವ್ರು ಸಂವಿಧಾನ ಅವ್ರಿಗೆ ಕೆಲಸ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಒಂದು ರಿಸನ್ ಮಾಡ್ಲೇಬೇಕು, ರಿಸನ್ ಮಾಡ್ಲೇಬೇಕು. ಆರ್ಟಿಸ್ಟ್ ಎಸ್ ನಾಗರಾಜ್ ಅಂತೇಳಿ ಪೌರ ಕಾರ್ಮಿಕರ ರಾಜ್ಯ ಮಟ್ಟದ ಜಿಲ್ಲಾಧ್ಯಕ್ಷರು. ಇವತ್ತು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಎಲ್ಲರೂ ಸರ ಮೈಸೂರು ಮಹಾನಗರ ಪಾಲಿಕೆ ಕರ್ತವ್ಯ ನಿರ್ವಹಿಸುವಂತಹ ಪೌರ ಕಾರ್ಮಿಕರು, ಒಳಚರಂಡಿ ಸಹಾಯಕರು ಹಾಗೂ ಮನೆ ಕಸ ವಿಲೇವಾರಿ ಮಾಡುವಂತಹ ಆಟೋ ಚಾಲಕರು, ಸುಮಾರು 2,000 ಜನ ಪೌರ ಕಾರ್ಮಿಕರು, ಒಳಚರಂಡಿ ಸಹಾಯಕರು, ಆಟೋ ಚಾಲಕರು ಸ್ವಚ್ಛತವನ್ನ ಬಹಿಷ್ಕಾರ ಮಾಡೋದ್ರ ಮುಖಾಂತರ ಇವತ್ತು ಅಂಬೇಡ್ಕರ್ ಅವರ ಹೇಳಿಕೆಯನ್ನ ಯಾರು ಅಮಿತ್ ಶಾ ಅವರ ವಿರುದ್ಧವಾಗಿ ಸ್ವಚ್ಛತೆ ಬಂದ್ ಮಾಡಿ ಖಂಡಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು ಭಾರತ ದೇಶದಲ್ಲಿರುವಂತಹ 120 ಕೋಟಿ ಜನಸಂಖ್ಯೆಯನ್ನ ಅವರು ಅಂಬೇಡ್ಕರ್ ಅವರನ್ನ ಬೈಯೋದ್ರ ಮುಖಾಂತರ ಅಪಮಾನ ಮಾಡಿದ್ದಾರೆ. ಹಾಗಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ನೀಡಿದ್ದಾರೆ. ಆ ಸಂವಿಧಾನ ಪ್ರಕಾರವಾಗಿ ಎಲ್ಲಾ ಜಾತಿ ಧರ್ಮಗಳು ಸಹ ಸಮಾನತೆಯಾಗಿ ಬದುಕ್ತಾ ಇದಾವೆ. ಇಂಥ ಒಂದು ಹೇಳಿಕೆಯನ್ನ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ನೀಡೋದ್ರ ಮುಖಾಂತರ ಅಂಬೇಡ್ಕರ್ ಅವರಿಗೆ ಮತ್ತು ಅವರು ನೀಡಿರುವಂತಹ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಮತ್ತು ಭಾರತ ದೇಶದಲ್ಲಿರುವಂತಹ ಎಲ್ಲ ದಲಿತ ಸಮುದಾಯಗಳಿಗೆ ಅಪಮಾನ ಮಾಡಿದ್ದಾರೆ. ಈ ಘಟನೆಯನ್ನ ಇವತ್ತು ಮೈಸೂರು ಮಹಾನಗರ ಪಾಲಿಕೆಯಿಂದ ಮೆರವಣಿಗೆ ಹೊರಟು
ಟೌನ್ ಹಾಲ್ ಅಲ್ಲಿ ನಾವು ಇವತ್ತು ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಪದೇ ಪದೇ ಈ ರೀತಿ ಹೇಳಿಕೆಗಳನ್ನ ನೀಡಬಾರದು ಮತ್ತು ಈ ದೇಶದ ಜನತೆಯ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಪೌರ ಕಾರ್ಮಿಕರ ಎಲ್ಲಾ ಸಂಘಟನೆಗಳ ಪರವಾಗಿ ಆಗ್ರಹಿಸಿದ್ದೀವಿ. ಆರ್ಟಿಸ್ಟ್ ಎಸ್ ನಾಗರಾಜು, ಜಿಲ್ಲಾಧ್ಯಕ್ಷರು, ಮೈಸೂರು. ಈ ದಿನ ಟೌನ್ ಹಾಲ್ ಅಲ್ಲಿ ಮೈಸೂರು ಬಂದ್ ಕರೆಗೆ ಒಂದು ವ್ಯಾಪಕ ಬೆಂಬಲ ಕೊಟ್ಟು ಮೈಸೂರು ಜನತೆ ಟೌನ್ ಹಾಲ್ ಅಲ್ಲಿ ನೆರವೇರಿದ್ದಾರೆ. ಬಂದ್ಗೆ ಕರೆ ಕೊಟ್ಟಿರುವ ಪ್ರಮುಖ ಕಾರಣ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ದೇಶದ ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ನಿಂತು ಅಂಬೇಡ್ಕರ್ ಭಜನೆ ಮಾಡೋ ಬದಲು ನೀವು ದೇವರ ಭಜನೆ ಮಾಡಿದ್ರೆ ನಿಮ್ಗೆ ಈವರೆಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ. ಅಮಿತ್ ಶಾ ಅವರು ಮೂಲತಃ ಅವ್ರ ಹಿನ್ನೆಲೆ ಏನಪ್ಪಾ ಅಂದ್ರೆ, ದುರಂತ ಏನಪ್ಪಾ ಅಂದ್ರೆ, ಗಡಿಪಾರಾಗಿದ್ದ ಮನುಷ್ಯ. ಗುಜರಾತ್ ಅಲ್ಲಿಂದ ಗುಜರಾತ್ ಹೈಕೋರ್ಟ್ ಗಡಿಪಾರ್ ಮಾಡಿತ್ತು. ಗಡಿಪಾರಾಗಿದ್ದ ಮನುಷ್ಯ ಇವತ್ತು ನಮ್ಮ ದೇಶದ ಗೃಹ ಸಚಿವ ಆಗಿರೋದು ದೌರ್ಭಾಗ್ಯ. ಅವ್ರು ಹೇಳ್ತಾ ಇದ್ದಾರೆ, ಯಾರ ಈ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟಂತಹ ಮತ್ತೆ ಈ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ವ್ಯಕ್ತಿ ಘನತೆ ಮಾನ ತಂದು ಕೊಟ್ಟಂತಹ ಅಂಬೇಡ್ಕರ್ ಅವ್ರ ಬಗ್ಗೆ ಅವಮಾನದ ಮಾತುಗಳನ್ನು ಆಡಿದ್ದಾರೆ. ಇದರಿಂದ ಈ ದೇಶದಲ್ಲಿ ಅಂಬೇಡ್ಕರ್ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ, ಅಂಬೇಡ್ಕರ್ ಸಂಸತ್ತಿನಿಂದ ಅವರು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಸಂಸತ್ತು ನಮಗೆ ಸಿಕ್ಕಿದ್ದು ಸಂವಿಧಾನದಿಂದಾಗಿ. ಸಂವಿಧಾನದ ಅದೇನು ಪ್ರಜಾಪ್ರಭುತ್ವದ ದೇಗಲಾಗಿರೋ ಸಂಸತ್ತಿನಲ್ಲಿ ಅಂಬೇಡ್ಕರ್ ನಾಮಭಜನೆ ಮಾಡಬಾರ್ದು ಅನ್ನೋದು ಅವರ ಮನದಾಳ. ಅಪ್ಪಿತಪ್ಪಿ ಅವರು ಸತ್ಯನ ಬಾಯ್ಬಿಟ್ಟಿದ್ದಾರೆ. ನಮ್ಮ ಪ್ರಕಾರ ನನ್ನ ಒತ್ತಾಯ ಏನಪ್ಪಾ ಅಂದ್ರೆ, ಈ ದೇಶಕ್ಕೆ 5,000 ವರ್ಷಗಳ ಕರಾಳ ಇತಿಹಾಸ, ದೌರ್ಜನ್ಯ, ದಬ್ಬಾಳಿಕೆಯನ್ನು ಅಂತ್ಯ ಮಾಡಿ ಸಂವಿಧಾನ ಬರೆದುಕೊಟ್ಟಂತಹ ಮಹಾನ್ ವ್ಯಕ್ತಿತ್ವ ಮತ್ತೆ ಮಹಾನ್ ಒಂದು ಚೇತನ ಅವ್ರಿಗೆ ಅವಮಾನ ಆದಾಗ ನಾವು ನಮ್ಮೆಲ್ಲರಿಗೂ ಒಂದು ವ್ಯಕ್ತಿ ಘನತೆ, ಗೌರವ, ಮಾನ ಕೊಟ್ಟಿರುವಂತ ವ್ಯಕ್ತಿ ಅವ್ರಿಗೆ ಅವಮಾನ ಆಗ್ತಾ ಇರುವಾಗ ಸಮಾಜ ಸ್ಪಂದಿಸದೆ, ಸಮಾಜ ಮೂಕವಾಗಿ ನೋಡಿದ್ರೆ ದೇಶದಲ್ಲಿ ಖಂಡಿತ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಉಳಿಗಾಲ ಇಲ್ಲ. ಸಂಸತ್ತಿನಲ್ಲಿ ಹೇಳ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ದೇಗಲಿನಲ್ಲಿ ಸಂಸತ್ತಿನಲ್ಲಿ ಹೇಳ್ತಾ ಇದ್ದಾರೆ, ನೀವು ಅಂಬೇಡ್ಕರ್ ಭಜನೆ ಮಾಡೋದನ್ನ ಮಾಡಬಾರ್ದು ಅನ್ನೋದು ಪರೋಕ್ಷವಾಗಿ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಅಭಿಮತ, ಅವ್ರ ಅಪೇಕ್ಷೆ ಅದೇ ಆಗಿರುತ್ತೆ. ನಾವು ನೇರವಾಗಿ ಹೇಳ್ತಾ ಇದೀವಿ, ಈ ದೇಶಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದೇಶದಲ್ಲಿ ಬೀದಿಗಳಿಂದ ಹಿಡಿದು ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮ ಭಜನೆಯೇ ಆಗುತ್ತೆ. ಅದೇ ಮಾಡ್ಬೇಕು, ಅವರು ಕೂಡ ಅದೇ ಮಾಡ್ಬೇಕು. ಮತ್ತೆ ಯಾರು ಈ ಹೇಳಿಕೆ ಕೊಟ್ಟಿರೋಂತಹ ವ್ಯಕ್ತಿ ಇನ್ನು ದೇಶದ ಗೃಹ ಸಚಿವರಾಗಿ ಮುಂದುವರಿಯೋದ್ರಲ್ಲಿ ಯಾವುದೇ ನೈತಿಕತೆ ಇಲ್ಲ. ಇದು ನಮ್ಮ ದೇಶಕ್ಕೆ ಒಂಥರ ಅಪಮಾನ, ಅವಮಾನ. ಇಂತಹ ಗಡಿಪಾರಾದಂತಹ ವ್ಯಕ್ತಿಯ ಹಿನ್ನೆಲೆಯವರು ದೇಶದ ಗೃಹ ಸಚಿವರಾಗಿ ಸಂಸತ್ತಿನಲ್ಲಿ ನಿಂತು ದೇಶಕ್ಕೆ ಸಂಸತ್ತು ಪ್ರಜಾಪ್ರಭುತ್ವದ ಕಲ್ಪನೆಗಳಂತ ಕೊಟ್ಟಂತಹ ಬಾಬಾ ಸಾಹೇಬರ ಬಗ್ಗೆ ತುಚ್ಛವಾಗಿ, ಹಗುರವಾಗಿ ಮಾತಾಡಿರೋದು ನಮ್ಮ ಎಲ್ಲರ ಆಗ್ರಹ, ಒತ್ತಾಯ. ಮತ್ತೆ ಇದಕ್ಕೆ ನಿರಂತರ ಹೋರಾಟ ಮಾಡ್ತೀವಿ. ಇಂಥ ಹೀನ ಮನಸ್ಥಿತಿಯ ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಗೃಹ ಸಚಿವ ಇನ್ನು ಮುಂದೆ ನಮ್ಮ ಸರ್ಕಾರದ ಭಾಗವಾಗಿರಬಾರದು. ಇದು ನಮ್ಮ ಒತ್ತಾಯ, ನಮ್ಮ ಆಗ್ರಹ. ಮತ್ತೆ ಇದಕ್ಕಾಗಿ ನಾವು ಖಂಡಿತ ಹೋರಾಟ ಮಾಡ್ತೀವಿ. ಇದು ಎಲ್ಲವೂ ಸಂಪೂರ್ಣ ಒಂದು ಮನುವಾದ ಮರುಸ್ಥಾಪನೆ ಮಾಡಲು ನಡೀತಿರುವ ಒಂದು ಷಡ್ಯಂತ್ರ. ಅವರ ಮನದಾಳದ ಮಾತು ಬಹಿರಂಗ ಆಗಿದೆ. ನಾವೆಲ್ಲರೂ ಇದು ಒಗ್ಗೂಡುವ ಕಾಲ. ಯಾಕಂದ್ರೆ ಸಂವಿಧಾನದಿಂದಾಗೆ ನಮ್ಮ ಒಂದು ಅಸ್ಮಿತೆ, ನಮಗೊಂದು ಸ್ಥಾನ, ಮಾನ ಸಿಕ್ಕಿದೆ. ಅದನ್ನ ಬರೆದುಕೊಟ್ಟಂತ ಮಹಾನ್ ವ್ಯಕ್ತಿಗೆ ಅವಮಾನ ಆದಾಗ ನಾವು ಸುಮ್ಮನಿರೋದ್ರಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಗಾಲ ಎಂಬ ಸೂಚನೆ ಮತ್ತು ಸಂಕೇತ ಇದೆ. ಈಗ ದೇಶವ್ಯಾಪಿ ಸಂಚಾರ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಮತ್ತೆ ಸಂಪರ್ಕದಲ್ಲಿ ಯಾರು ನಮ್ಮ ರೀತಿ ಮನಸ್ಥಿತಿ ಅವರಿದ್ದಾರೆ ಅವ್ರ ಜೊತೆ ಸಂಪರ್ಕ ಮಾಡ್ಕೊಳ್ತಾ ಇದೀವಿ. ಸಾಮಾಜಿಕ ರಾಜಕೀಯ ಸಂಘಟನೆಗಳ ಜೊತೆ ನಿಕಟವಾಗಿ ಸಂಬಂಧ ಇಟ್ಕೊಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಮ್ಮದೇ ಆದ ಒಂದು ರಾಜಕೀಯ ಸಂಘಟನೆ ಮಾಡಿಕೊಂಡು
ಈಗ ಆಲ್ರೆಡಿ ನಾವು ಅದನ್ನ ಚಾಲ್ತಿ ನೀಡಿದ್ದೀವಿ. ಜಾಗೃತ ಕರ್ನಾಟಕ ಅಂತ ಒಂದು ವೇದಿಕೆ ಮಾಡ್ತಾ ಇದ್ದೀವಿ. ಈ ಏನು ಗಣರಾಜ್ಯೋತ್ಸವ ದಿನದಂದು ಅದನ್ನು ಅಧಿಕೃತವಾಗಿ ನಾವು ರಾಜ್ಯವ್ಯಾಪಿ ನಮ್ಮ ಸಂಘಟನೆಯನ್ನ ನಾವು ಪರಿಚಯ ಮಾಡ್ತೀವಿ. ಅಮಿತ್ ಶಾ ಸಂಪುಟದಲ್ಲಿ ಇರೋಕೆ ನಾಲಾಯಕ್, ಸಂಪುಟದಲ್ಲೇ ಇರಬಾರ್ದು. ಮತ್ತೆ ಈ ರೀತಿ ಮನಸ್ಥಿತಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಜನರು ನೇರವಾಗಿ ಇವ್ರನ್ನ ತಿರಸ್ಕರಿಸಬೇಕು. ಕ್ಷಮೆ ಕೇಳೋದ್ರಿಂದ ನಮ್ಗೇನು ಸಾಧನೆ ಆಗಲ್ಲ. ಅಂತ ಹೀನ ಮನಸ್ಥಿತಿಯವರು ಸಂಪುಟದಲ್ಲೇ ಇರಬಾರ್ದು. ಭಾರತ ಸರ್ಕಾರದಂತಹ ಸಂಪುಟದಲ್ಲಿ ಇರಬಾರ್ದು. ಪೊಲೀಸ್ ಅಧಿಕಾರಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ DYSP ಹುದ್ದೆಯಲ್ಲಿ ಇದ್ದೆ. ಕಳೆದ ನವೆಂಬರ್ 26 ಅಂದ್ರೆ 1 ವರ್ಷದ ಹಿಂದೆ ಸಂವಿಧಾನದ ದಿನದಿಂದ ದೇಶದಲ್ಲಿ ಸಂವಿಧಾನದ ಮೌಲ್ಯಗಳು ಮತ್ತು ಪ್ರಜಾಪ್ರಭುತ್ವ ತತ್ವಗಳು ಅಪಾಯದಲ್ಲಿವೆ ಅಂತ ಹೇಳಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಹೋರಾಟದ ಉಳಿವಿಗಾಗಿ ಈಗ ಧುಮ್ಕಿ ಸಾರ್ವಜನಿಕ ಮತ್ತು